ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಕರ್ನಾಟಕ ಸರ್ಕಾರ ಬೆಂಗಳೂರು ಮಹಾನಗರದಾದ್ಯಂತ ಆಸ್ತಿ ಮಾಲೀಕರಿಗೆ ನೆರವಾಗೋಕೆ ಅತ್ಯಂತ ಮಹತ್ವದ ಹಾಗೂ ಬೃಹತ್ ಜನಪರ ಯೋಜನೆಯನ್ನು ಹಮ್ಮಿಕೊಂಡಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಈ ವಿಶೇಷ ಅಭಿಯಾನಕ್ಕೆ ಖಾತಾ ಆಂದೋಲನ ಅಂತ ಹೆಸರಿಡಲಾಗಿದೆ. ಈ ಮಹತ್ವಾಕಾಂಕ್ಷಿಯ ಆಸ್ತಿ ಮಾಲೀಕತ್ವದ ಅಭಿಯಾನಕ್ಕೆ 2026ರ ಮೇ 16ರಿಂದ ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ. ಬೆಂಗಳೂರಿನ ನಾಗರಿಕರು ಎದುರಿಸ್ತಾ ಇರುವಂಥ ಆಸ್ತಿ ದಾಖಲಾತಿಗಳ ಗೊಂದಲಗಳನ್ನು ಪರಿಹರಿಸೋದು ಜೊತೆಗೆ ಬಿ ಖಾತಾ ಆಸ್ತಿಗಳನ್ನು ಕಾನೂನುಬದ್ಧವಾಗಿ ಎ ಖಾತಾ ಆಸ್ತಿಗಳನ್ನಾಗಿ ಪರಿವರ್ತನೆ ಮಾಡೋಕೆ ಸೂಕ್ತ ವೇದಿಕೆಯನ್ನು ಕಲ್ಪಿಸೋದು ಈ ಆಂದೋಲನದ ಒಂದು ಪ್ರಮುಖ ಉದ್ದೇಶವಾಗಿದೆ. ಮೊದಲನೆಯದಾಗಿ ಎ ಖಾತಾ ಅಂದರೆ ಏನು? ಎ ಖಾತಾ ಅನ್ನೋದು GBA ನಿಯಮಾವಳಿಗಳ ಪ್ರಕಾರ ಸಂಪೂರ್ಣವಾಗಿ ಕಾನೂನುಬದ್ಧ ಮತ್ತು ನಿಯಮಬದ್ಧವಾಗಿರುವಂಥ ಆಸ್ತಿಯ ದಾಖಲೆ. ಇದು ಮಾಲೀಕತ್ವದ ಒಂದು ಸಾಲಿಡ್ ಪ್ರೂಫ್ ಅಂತ ಹೇಳ್ಬೋದು. ಇದನ್ನು ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ ಪಡೆಯೋಕೆ, ಬ್ಯಾಂಕ್ ಸಾಲಗಳನ್ನು ಪಡೆಯೋಕೆ ಮತ್ತು ಆಸ್ತಿಯನ್ನು ಸುಲಭವಾಗಿ ಮರು ಮಾರಾಟ ಮಾಡೋಕೆ ಕಾನೂನುಬದ್ಧ ಹಕ್ಕನ್ನು ನೀಡುತ್ತೆ. ನಾಗರಿಕರ ಅನುಕೂಲಕ್ಕಾಗಿ ಈ ವಿಶೇಷ ಖಾತಾ ಆಂದೋಲನ ಶಿಬಿರಗಳನ್ನು ಪ್ರತಿ ಶನಿವಾರದಂದು ಬೆಂಗಳೂರಿನ ಎಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಸಾರ್ವಜನಿಕರು ಸುಲಭವಾಗಿ ಈ ಶಿಬಿರಗಳ ಪ್ರಯೋಜನವನ್ನು ಪಡೆದುಕೊಳ್ಳೋಕೆ ಅನುಕೂಲವಾಗುವ ರೀತಿಯಲ್ಲಿ ಪ್ರತಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಕನಿಷ್ಠ 5ರಿಂದ 10 ವಿಶೇಷ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ. ಇದರಿಂದಾಗಿ ಸಾರ್ವಜನಿಕರು ತಮ್ಮ ಮನೆ ಅಥವಾ ಕಚೇರಿಗಳಿಗೆ ಹತ್ತಿರವಿರುವಂಥ ಕೇಂದ್ರಗಳಿಗೆ ಭೇಟಿ ಕೊಟ್ಟು ತಮ್ಮ ಆಸ್ತಿಯ ದಾಖಲಾತಿಗಳನ್ನು ಸುಲಭವಾಗಿ ಸರಿಪಡಿಸಿಕೊಳ್ಳಬಹುದು. ಈ ಹಿಂದೆಯೇ ಸರ್ಕಾರ ಸುಮಾರು 23 ಲಕ್ಷ ಖಾತೆಗಳನ್ನು ಯಶಸ್ವಿಯಾಗಿ ಸರಿಪಡಿಸಿ ಅವುಗಳನ್ನು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳೋಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ ವಿಶೇಷ ಶಿಬಿರಗಳಲ್ಲಿ ಭಾಗವಹಿಸೋದ್ರಿಂದ ಆಸ್ತಿ ಮಾಲೀಕರಿಗೆ ಹಲವಾರು ಕಾನೂನಾತ್ಮಕ ಮತ್ತು ಆರ್ಥಿಕ ಅನುಕೂಲಗಳು ಸಿಗ್ತಾ ಇದ್ದಾವೆ. ಬಿ ಖಾತಾವನ್ನು ಎ ಖಾತಾವನ್ನಾಗಿ ಕನ್ವರ್ಟ್ ಮಾಡಿಕೊಳ್ಳೋದ್ರಿಂದ ಆಸ್ತಿ ಸ್ಥಳೀಯ ನಿಯಮಾವಳಿಗಳು ಮತ್ತು ಬೈಲಾಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿದೆ ಅನ್ನುವಂಥ ಒಂದು ಅಧಿಕೃತ ಕಾನೂನು ಮಾನ್ಯತೆ ಸಿಗುತ್ತೆ. ನಿಮ್ಮ ಆಸ್ತಿಯ ದಾಖಲೆಗಳಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಅಥವಾ ಲೋಪದೋಷಗಳಿದ್ದಲ್ಲಿ ಈ ಶಿಬಿರಗಳ ಮೂಲಕ ತಜ್ಞ ಅಧಿಕಾರಿಗಳ ಸಮ್ಮುಖದಲ್ಲೇ ಅವುಗಳನ್ನು ಸ್ಥಳದಲ್ಲೇ ಸರಿಪಡಿಸ್ಕೊಳ್ಳೋಕೆ ಒಂದು ಸುವರ್ಣ ಅವಕಾಶ ಇದು. ಆಗಲೇ ಹೇಳಿದ ಹಾಗೆ ಆಸ್ತಿಯು ಎ ಖಾತಾವನ್ನು ಹೊಂದಿದರೆ, ಅಂದರೆ ನಿಮ್ಮ ಸೈಟ್ ಎ ಖಾತಾವನ್ನು ಹೊಂದಿದರೆ ಭವಿಷ್ಯದಲ್ಲಿ ಬ್ಯಾಂಕ್ ಸಾಲ ಪಡೆಯೋಕೆ, ಆ ಆಸ್ತಿಯನ್ನು ಮರು ಮಾರಾಟ ಮಾಡೋಕೆ ಆ್ಯಂಡ್ ಯಾವುದೇ ಕಾನೂನು ಪ್ರಕ್ರಿಯೆಗಳನ್ನು ಸುಲಭವಾಗಿ ಪೂರ್ಣಗೊಳಿಸೋಕೆ ಇದು ನೆರವಾಗುತ್ತೆ. ನಿಮ್ಮ ಖಾತಾ ನಿಮ್ಮ ಹಕ್ಕು ಅನ್ನುವಂಥ ಘೋಷಣೆಯೊಂದಿಗೆ ಸರ್ಕಾರ ನಾಗರಿಕರು ಯಾವುದೇ ದಲ್ಲಾಳಿಗಳ ಮೊರೆ ಹೋಗದೆ ನೇರವಾಗಿ ತಮ್ಮ ಹಕ್ಕನ್ನು ಪಡೆದುಕೊಳ್ಳುವಂತೆ ತಿಳಿಸ್ತಾ ಇದೆ. ಅಧಿಕೃತವಾಗಿ ಮತ್ತು ದೋಷಮುಕ್ತ ಖಾತಾವನ್ನು ಹೊಂದೋದ್ರಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಭೂವಂಚನೆಗಳು, ಆಸ್ತಿ ಕಬಳಿಕೆ ಮತ್ತು ಅನಗತ್ಯ ಕಾನೂನು ಹೋರಾಟಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಆಸ್ತಿಯನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿಕೊಳ್ಳಬಹುದು. ಬೆಂಗಳೂರಿನ ಪ್ರತಿಯೊಬ್ಬ ಆಸ್ತಿ ಮಾಲೀಕರು ಈ ಸುವರ್ಣಾವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾಗೆ ಕನ್ವರ್ಟ್ ಮಾಡಿಕೊಂಡು ನಿಶ್ಚಿಂತರಾಗಿರಬೇಕು ಅನ್ನೋದು ಒಂದು ಸರ್ಕಾರದ ಮನವಿಯಾಗಿದೆ. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.